ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇದೆಲ್ಲದರ ಬೆನ್ನಲ್ಲೇ ಬೆಳ್ತಂಗಡಿ ಠಾಣೆಗೆ ಮಹೇಶ್ ತಿಮ್ಮರೋಡಿ ಆಗಮನವಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬರ್ತಾ ಇದ್ದಂತಹ ಕಾರಲ್ಲೇ ಮಹೇಶ್ ಶೆಟ್ಟಿ ಬಂದಿದ್ದಾರೆ. ಠಾಣೆಗೆ ಬಂದಿದ್ದಾರೆ ತಿಮ್ಮಾರೋಡಿ. ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅವರ ಕಾರದು. ಅದೇ ಕಾರ್ನಲ್ಲೇ ಆಗ ದೂರುದಾರ, ಈಗ ಆರೋಪಿಯಾಗಿರುವಂತಹ ಮಾಸ್ಕ್ ಮ್ಯಾನ್ ಕೂಡ ಬರ್ತಾ ಇದ್ದ. SIT ಮನೆಗೆ ಬಂದಿದ್ದ ವೇಳೆ ತಿಮ್ಮಾರೋಡಿ ನಾಪತ್ತೆ. ಇವತ್ತು ಏಕಾಏಕಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಬ್ರಹ್ಮಾವರ ಪೊಲೀಸರು ಮನೆಗೆ ಬಂದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಆಗಿದೆ. ಆ ಕೇಸ್ನಡಿ ಆರೋಪಿ ನಂಬರ್ 3, ಮೂರನೇ ಆರೋಪಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ, ಆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾರೆ. PL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ವಶಕ್ಕೆ ಪಡೆಯುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ತಿಮ್ಮಾರೋಡಿ ಎನ್ನುವಂತಹ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿತ್ತು. ಆ ಬಗ್ಗೆ ವಿಚಾರಣೆಗೆ ಈಗ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 2-3 ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಒಂದು, ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುಜಾತಾ ಭಟ್ ಅವರ ವಿಚಾರಣೆ ಅಂತ್ಯ ಆಗತ್ತೆ ಅಂತನ್ನುವಂತಹ ಮಾತುಗಳು, ಜೊತೆಗೆ ಮಹೇಶ್ ತಿಮ್ಮರೋಡಿ ಅವರಿಗೆ ಆಗಮನ ಆಗಿರೋದು. ಒಟ್ಟಾರೆ ಏನಾಗ್ತಾ ಇದೆ? ಯಾವೆಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಯಾವ ಹಂತದಲ್ಲಿದೆ? ಪ್ರತಿಮಾ, ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡ್ತಾ ಇರುವಂತಂದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲೇನು ನೋಡಬಹುದಾಗಿದೆ, ಅವತ್ತು ಬ್ರಹ್ಮಾವರ ಪೊಲೀಸರು ಉಜಿರೆಯ ಅವರ ಮನೆಗೆ ಹೋದ್ರು. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಬಿಡ್ಲಿಲ್ಲ. ಪೊಲೀಸರು ಅರೆಸ್ಟ್ ಮಾಡಿದ್ರು ಕೂಡ ಅವರ ಸ್ವಂತ ಕಾರ್ನಲ್ಲೇ ಬ್ರಹ್ಮಾವರ ಪೊಲೀಸ್ ಠಾಣೆವರೆಗೂ ಕೂಡ ಹೋದ್ರು. ಅಲ್ಲಿ ಅರೆಸ್ಟ್ ಅನ್ನ ಮಾಡಲಿಕ್ಕೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಬ್ರಹ್ಮಾವರ ಪೊಲೀಸ್ ಠಾಣೆಯ PSI ಆಗಿರುವಂತಹ ಅಶೋಕ್ ಎಂಬುವರು ಒಂದು ದೂರನ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನೀಡಿದ್ರು. ಸೊ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಸೆಕ್ಷನ್ ಅಡಿ FIR ಅನ್ನ ದಾಖಲಿಸಲಾಗಿತ್ತು. ಅದಾದ ಬಳಿಕ ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎದುರಾಗ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಸಾಕಷ್ಟು ಜನರ ಮೇಲೆ FIR ಅನ್ನ ಮಾಡಿರುವಂತದ್ದು. ಅಂದ್ರೆ A1 ಆಗಿ ಆರೋಪಿ ನಂಬರ್ 1 ಆಗಿ ಗಿರೀಶ್ ಮಠಣ್ಣನವರಿದ್ರು, A2 ಆಗಿ ಜಯಂತ್ ಇದ್ದಿದ್ದು, ಮತ್ತೆ A3 ಆಗಿ ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದ್ದಿದ್ದಂಥದ್ದು. ಸೊ ಮತ್ತೆ A4 ಆಗಿ ಮಹೇಶ್ ಶೆಟ್ಟಿಯ ತಿಮ್ಮರೋಡಿಯ ಅಣ್ಣ A4 ಆಗಿರುವಂತದ್ದು, ಮತ್ತೆ ಇತರೆ 10 ಜನರು ಅಂತ ಹೇಳಿ ಆಗಿರುವಂತದ್ದು. ಒಟ್ಟು 14ಕ್ಕಿಂತ ಹೆಚ್ಚು ಜನರ ಮೇಲೆ FIR ಆಗಿತ್ತು. ಆ ಒಂದು ಕೇಸ್ನಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂತದ್ದು. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಪ್ರಕರಣಗಳು, ಅಂದ್ರೆ ಉಜಿರೆಯಲ್ಲಿ ದೊಂಬಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ FIR ಇರುವಂತದ್ದು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇನ್ನೂ 1-2 FIR ಅವರ ಮೇಲೆ ಇದೆ. ಸದ್ಯಕ್ಕೆ ಈ ಒಂದು ಕೇಸ್ನಲ್ಲಿ ಮಾತ್ರ ಈಗ ವಿಚಾರಣೆ ನಡೀತಾ ಇರುವಂತದ್ದು. ಉಳಿದಂತಹ 1-2 ಕೇಸ್ನಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸದ್ಯಕ್ಕೆ SIT ಪೊಲೀಸ್ ಠಾಣೆಗೆ ಈ ಒಂದು ಕಿಯಾ ಕಾರ್ನಲ್ಲಿ ಏನು ಮಾಸ್ಕ್ ಮ್ಯಾನ್ ಅನ್ನ ಉತ್ಕಲನ ಸಂದರ್ಭದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಕಿಯಾ ಕಾರ್ ಏನಿತ್ತು, ಆ ಒಂದು ಕಿಯಾ ಕಾರ್ನಲ್ಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬಂದಿರುವಂತದ್ದು. ಸೊ ಅವರ ಜೊತೆಯಲ್ಲಿ ಅಂದ್ರೆ ಡ್ರೈವರ್ ಮತ್ತೆ ಒಬ್ಬ ಯುವಕ ಬಂದಿರೋದನ್ನು ಬಿಟ್ಟರೆ ಯಾವುದೇ ರೀತಿಯ ವಕೀಲರಾಗಿರ್ಬೋದು, ಬೇರೆ ಯಾವುದೇ ಬೆಂಬಲಿಗರು ಕೂಡ ಇಲ್ಲಿಗೆ ಆಗಮಿಸಿಲ್ಲ. ಅವರು ಏಕಾಂಗಿಯಾಗಿ ಸ್ಟೇಷನ್ ಒಳಗಡೆ ಹೋಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮತ್ತೆ ಯಾವುದೇ ದಾಖಲಾತಿಗಳನ್ನು ತಂದಿಲ್ಲ. ಅವರು ಖಾಲಿ ಕೈಯಲ್ಲಿ ಬಂದಿದ್ದಂಥದ್ದು, ಖಾಲಿ ಕೈಯಲ್ಲಿ ಬಂದು ಒಳಗಡೆ ಹೋಗಿದ್ದಾರೆ. ಸೊ ವಿಚಾರಣೆ ಆರಂಭವಾಗಿದೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಒಂದು ಕೇಸ್ನಲ್ಲಿ ಮಾಡ್ತಾ ಇರುವಂತದ್ದು ಇದು ನಾನ್ ಬೇಲೆಬಲ್ ಕೇಸ್ ಕೂಡ ಆಗಿರುವಂತದ್ದು. ಸೊ ಇದಕ್ಕೆ ಜಾಮೀನು ಅರ್ಜಿಯನ್ನು ಕೂಡ ಅವರು ಹಾಕಬೇಕಾಗಿರುತ್ತೆ. ಸದ್ಯಕ್ಕೆ ಇವತ್ತು ನೋಟಿಸ್ ಕಳೆದ ಒಂದು ವಾರದ ಹಿಂದೆ ಏನೋ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ನ ಆಧಾರದ ಮೇಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH